ಸೂರ್ಯದೇವನು ಪಥ ಬದಲಾಯಿಸುವ ದಿನವೇ ರಥಸಪ್ತಮಿ. ಈ ವರ್ಷದ ರಥಸಪ್ತಮಿಯು 4 ಫೆಬ್ರವರಿ 2025ರಂದು ಆಚರಿಸಲಾಗುವುದು. ನಮ್ಮ ಸಂಪ್ರದಾಯದಲ್ಲಿ 33 ಕೋಟಿ ದೇವರುಗಳು ಇದ್ದಾರೆಂಬ ನಂಬಿಕೆ ಇದ್ದರೂ ಸೂರ್ಯ ಮತ್ತು ಚಂದ್ರರು ಮಾತ್ರ ಪ್ರತ್ಯಕ್ಷವಾಗಿ ನೋಡಬಹುದಾದಂಥವು. ಮಾಘಶುದ್ಧ ಸಪ್ತಮಿಯಂದು ಹಗಲು ಹೆಚ್ಚಾಗಿ ಸೂರ್ಯ ಮತ್ತಷ್ಟು ಪ್ರಖರನಾಗಿ ಪ್ರಜ್ವಲಿಸುತ್ತಾನೆ. ಅದರಿಂದಾಗಿ ಸೂರ್ಯನು ಹೊಸ ರಥವನ್ನು ಏರುತ್ತಾನೆ ಎಂದು ಹೇಳುತ್ತಾರೆ. ಈ ದಿನ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಅರ್ಘ್ಯ ಪ್ರದಾನ ಮಾಡಿದರೆ ಆರೋಗ್ಯ ಸಂಪತ್ತುಗಳು ಇಮ್ಮಡಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ನದಿ, ಸಮುದ್ರ ಅಥವಾ ಕಾಲುವೆಯಲ್ಲಿಯೂ ಸ್ನಾನ ಮಾಡಬಹುದು. ರಾಮ ರಾವಣರ ಯುದ್ಧದ ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಗಳ ಉಪದೇಶದಂತೆ ಶ್ರೀರಾಮನು ಆದಿತ್ಯ ಹೃದಯದ ಮೂಲಕ ಸೂರ್ಯನ ಉಪಾಸನೆ ಮಾಡಿದ್ದರು ಎಂದು ರಾಮಾಯಣದಲ್ಲಿದೆ. ಪಾಂಡವರ ಅಜ್ಞಾತವಾಸದ ಸಮಯದಲ್ಲಿ ಶ್ರೀಕೃಷ್ಣನು ರಥಸಪ್ತಮಿ ಬಗ್ಗೆ ತಿಳಿಸಿ ದ್ರೌಪದಿಯು ಶ್ರದ್ಧಾಭಕ್ತಿಗಳಿಂದ ಸೂರ್ಯಾರಾಧನೆ ಮಾಡಿದ ಪರಿಣಾಮವಾಗಿ ಅಕ್ಷಯ ಪಾತ್ರೆಯನ್ನು ಪಡೆದು ಅರಣ್ಯದಲ್ಲಿಯೂ ಪ್ರತಿದಿನ ಮೃಷ್ಟಾನ್ನ ಭೋಜನ ಮಾಡುತ್ತಿದ್ದರು ಎಂದು ಮಹಾಭಾರತದಲ್ಲಿ ತಿಳಿಸಲಾಗಿದೆ. ರಥಸಪ್ತಮಿಯಂದು ಸೂರ್ಯೋದಯಕ್ಕಿಂತಲೂ ಮುಂಚೆ ಎದ್ದು ಮನೆಯೆಲ್ಲ ಶುಚಿಗೊಳಿಸಿ ವಿಶೇಷವಾಗಿ ಸೂರ್ಯನ ರಥದ ರಂಗೋಲಿಯನ್ನು ಇಟ್ಟು ಸಂಭ್ರಮಿಸಲಾಗುತ್ತದೆ. ಸ್ನಾನದ ಸಮಯದಲ್ಲಿ 7 ಏಕದ ಎಲೆಗಳನ್ನು ಭುಜ ಅಥವಾ ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿ ಅಥವಾ ಭುಜಕತ್ತು, ಕಂಕಳು, ತೊಡೆ, ಪಾದಗಳ ಮೇಲೆ ಎಕ್ಕದಲೆಯನ್ನು ಇಟ್ಟುಕೊಂಡು ರಥಸಪ್ತಮಿಯಂದು ಸ್ನಾನ ಮಾಡುವಾಗ ಈ ರೀತಿಯಲ್ಲಿ ಸಂಕಲ್ಪ ಮಾಡಿ: ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪಾರ್ಕಪರ್ಣಂ ಆದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಯದ್ಯಜ್ಜನ್ಮ ಕೃತಂ ಪಾಪಂ ಮಯ ಸಪ್ತಸು ಜನ್ಮಸು ತನ್ಮೇ ರೋಗಂ ಚ ಶೋಕಂ ಚ ಮಾಕರಿ ಹಂತು ಸಪ್ತಮಿ ಏತಜ್ಜನ್ಮ ಕೃತಂ ಪಾಪಂ ಜನ್ಮಜ ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತಾಜ್ಞಾತಂ ಚಯತ್ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತ ಸಪ್ತಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಾಕರಿ ಸಪ್ತಮಿ. ಈ ರೀತಿಯಾಗಿ ಏಕದಲೆಯ ಸ್ನಾನ ಮಾಡುವುದರಿಂದ 7 ಜನ್ಮದ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ. ಇದರ ಜೊತೆಗೆ ಮಾಘಮಾಸದ ಮಾಘಸ್ನಾನದ ಫಲವನ್ನು ಪಡೆಯುವಿರಿ. ಸ್ನಾನ ನಂತರ ಸೂರ್ಯ ಮೂಡುವಾಗ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ, ಅದು ನಿಂತಿರುವ ಭಂಗಿಯಲ್ಲಿರುವಾಗ ಅರ್ಪಿಸಿ. ನಂತರ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಮಂತ್ರಗಳನ್ನು ಪಠಿಸುವಾಗ ಕೆಂಪು ಹೂವು, ಅರಿಶಿನ ಪುಡಿ, ಕುಂಕುಮ, ಜನಿವಾರ, ಬೆಲ್ಲವನ್ನು ತಾಂಬೂಲದೊಂದಿಗೆ ಸೂರ್ಯನಿಗೆ ಅರ್ಪಿಸಿ. ನಿಮಗೆ ಸಾಧ್ಯವಾದಲ್ಲಿ 108 ಸೂರ್ಯ ನಮಸ್ಕಾರ ಮಾಡಿ, ಇಲ್ಲವೇ ನಿಮ್ಮ ಕೈಲಾದಷ್ಟನ್ನು ಅಂದರೆ 11-21 ಬಾರಿ ಮಾಡಿ. ಕೈಲಾಗದವರು ಬಗ್ಗಿ ನಮಸ್ಕಾರ ಮಾಡುವ ಮೂಲಕ ಸೂರ್ಯದೇವನಿಗೆ ಮನಪೂರ್ವಕವಾಗಿ ಪ್ರಾರ್ಥಿಸಿ. ಆದಿತ್ಯ ಹೃದಯ ಪಠಿಸಿ ಅಥವಾ ಓಂ ಗೃಣಿ ಸೂರ್ಯಾಯ ನಮ್ಮ 108 ಬಾರಿ ಹೇಳಿಕೊಳ್ಳಿ. ರಥಸಪ್ತಮಿ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ಮಾಡುವ ಭಕ್ತರಿಗೆ ಸೂರ್ಯನು ವ್ಯಕ್ತಿಯ ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಉತ್ತೇಜನವನ್ನು ನೀಡುತ್ತಾರೆ. ಯಾವುದೇ ರೀತಿಯ ರೋಗಗಳು ಮತ್ತು ಕಾಯಿಲೆಗಳನ್ನು, ಮುಖ್ಯವಾಗಿ ಕಣ್ಣು ಅಥವಾ ಚರ್ಮದ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ. ಈ ಪೂಜೆಯನ್ನು ಮಾಡುವುದರಿಂದ ಯಶಸ್ಸು, ಬುದ್ಧಿವಂತಿಕೆ, ಹೆಸರು, ಕೀರ್ತಿ, ಸಂಪತ್ತು, ಸವಾಲುಗಳಲ್ಲಿ ಗೆಲುವು ಸೇರಿ ಅಪಾರ ಪ್ರಯೋಜನವನ್ನು ಪಡೆಯಬಹುದು. ಪುತ್ರ ಸಂತಾನ ಹೊಂದಲು ಬಯಸುವ ದಂಪತಿಗೆ ಈ ಪೂಜೆ ಅನುಕೂಲಕರವಾಗಿದೆ. ಈ ರಥಸಪ್ತಮಿಯಂದು ಕೂಷ್ಮಾಂಡದಾನ ಮಹಾಫಲವನ್ನು ನೀಡುವುದು. ವಿವಾಹಿತ ಸ್ತ್ರೀಯರು ಗರ್ಭದೋಷದಿಂದ ಬಳಲುತ್ತಿದ್ದರೆ ಕೂಷ್ಮಾಂಡದಾನ ಮಾಡುವುದರಿಂದ ಗರ್ಭದೋಷ ನಿವಾರಣೆಯಾಗಿ ಸಂತಾನಫಲವು ಲಭಿಸುವುದು. ಬೂದಕುಂಬಳಕಾಯಿಯನ್ನು ಖರೀದಿಸಿ ಅದನ್ನು ತುಪ್ಪದಿಂದ ಲೇಪಿಸಿ ಅದರ ಮೇಲೆ ನಿಮ್ಮ ಶಕ್ತ್ಯಾನುಸಾರ ದಕ್ಷಿಣೆಯನ್ನು ಇಟ್ಟು ಕೂಷ್ಮಾಂಡಂ ತಿಲಗವ್ಯಾಢ್ಯಂ ಬ್ರಹ್ಮಣ ನಿರ್ಮಿತಂ ಪುರ ಯಸ್ಮಾದಸ್ಯ ಪ್ರದಾನೇನ ಸಂತತಿರ್ವರ್ಧತಾಂ ಮಮ ಎಂಬ ಮಂತ್ರವನ್ನು ಹೇಳಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಬೇಕು. ಬೂದಕುಂಬಳಕಾಯಲ್ಲಿ ಯಾವುದೇ ಭಿನ್ನವಿಲ್ಲದ ಕಾಯನ್ನು ದಾನವಾಗಿ ನೀಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.